ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ದಯವಿಟ್ಟು ನೀವು ನಿರ್ಧಾರಗಳನ್ನ ತಗೊಳ್ಬೇಡಿ. ನಿರ್ಧಾರ ತಗೊಳ್ಬೇಕಾಗಿರೋದು ಗಂಡ ಹೆಂಡತಿ. ಇವನು ನನ್ನ ಗಂಡನೇ ಅಲ್ಲ. ನನ್ಗಿವನು ಬೇಕಾಗಿಲ್ಲ. ನೀವೇನಾದ್ರೂ ಬಲವಂತ ಮಾಡಿ ಇವನ್ ಜೊತೆ ಕಳ್ಸಿದ್ರೆ ನೋಡೋದು ನನ್ನ ಹೆಣಾನ. ಅಯ್ಯೋ ಕಿರ್ಚಾಡ್ಬೇಡ ಮಗಳೇ, ಮೊದಲೇ ನಿಂಗೆ ಮೈ ಹುಷಾರಿಲ್ಲ. ವೈ ಇವಳ ಕರ್ಕೊಂಡು ಹೋಗು, ಒಳಗಡೆ ಹೋಗಮ್ಮ, ಹೋಗು. ಏಯ್, ಏನೋ ನೋಡ್ಕೊಂಡು ನಿಂತಿದ್ಯಾ? ಒಳಗೋಲೇ. ಅವ ನೀವು ತಪ್ಪು ಮಾಡ್ತಾ ಇದ್ದೀರಾ. ಮಾಡಿದ್ದೆ, ಈಗ ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊತಾ ಇದ್ದೀನಿ. ಇನ್ಮೇಲೆ ಮನೆ ಕಡೆ ತಲೆ ಹಾಕಿದ್ರೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ತೀನಿ. ಬಿಡಿಸ್ಕೊಳ್ಳೋಕೆ ಮತ್ತೆ ನನ್ನ ಮಗಳು ಬರೋದಿಲ್ಲ. ತೊಳಗೋ, ಮನೆ ಪಾಲಿಗೆ ನಿನ್ಸತ್ತೆ. ತೊಳಗೋ ತೊಳಗ. ದಯವಿಟ್ಟು ಕ್ಷಮಿಸಿ. ನಿಮ್ಗಳ ಅಭಿಪ್ರಾಯ ಕೇಳದೆ ಅವನನ್ನ ಆಚೆ ಹಾಕ್ತೆ. ನನ್ನ ಮಗಳ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಜವಾಬ್ದಾರಿ ಇಲ್ಲದೆ ನಾನು ನಡ್ಕೊಂಡಿದ್ದೆ. ಆದ್ರೆ ಇದು ಜವಾಬ್ದಾರಿ ಇಟ್ಕೊಂಡು ಮಾಡಿದ ಕೆಲಸ. ಇನ್ನು ಮುಂದೆ ಹೊಸದ ವಿಷಯದಲ್ಲಿ ಏನೇ ಮಾತಾಡಿದ್ರು ತಳಿ ಅಂದ್ರೆ ಮಾತ್ರ ಮಾತಾಡ್ತಾರೆ. ಪರವಾಗಿಲ್ಲ ಮುರಾರಿ, ಒಳ್ಳೆಯವನಾಗೋ ಪ್ರಯತ್ನದಲ್ಲಿದ್ಯಾ? ಕೆಟ್ಟೋರ್ ಸಹವಾಸ ಸಾಕು ಅಂತ ಅನ್ಸ್ತು. ಅಂದ್ರೆ ನಿನ್ ಬಾಸ್ ಮದನ್ ಮೋಹನ್ಗೆ ಉಲ್ಟಾ ಹೊಡಿತಿದ್ಯಾ ಅಂತಾಯ್ತು. ಉಲ್ಟಾ ಹೊಡೆದಿದ್ ನಾನಲ್ಲ, ಅವನು. ಆದ್ರೂ ನಾ ಅವನಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವನ ಆಚೆ ಹಾಕಿದ್ರಿಂದಾನೆ ನನ್ನ ತಪ್ಪು ನನ್ಗೆ ಅರಿವಾಯ್ತು. ಆದ್ರೆ ನೀನು ಒಳ್ಳೆತನಕ್ಕೆ ಸಿಕ್ಕ ಬೆಲೆ ನೀನೇ ನೋಡಿದ್ಯಲ್ಲ. ಇಷ್ಟು ದಿನ ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ಎಷ್ಟು ಪಾಪ ಮಾಡಿದ್ದೀನಿ. ನನಗೆ ಕೊಟ್ಟಿರೋ ಶಿಕ್ಷೆ ಯಾವ ಮೂಲೆಗೂ ಸಾಕಾಗೋದಿಲ್ಲ. ಆದ್ರೆ ನನಗೊಂದು ನಂಬಿಕೆ ಇದೆ. ಸುಧಾ ಜೊತೆ ನಾನು ಒಳ್ಳೆ ಜೀವನ ನಡೆಸ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಮದನ್ ಮೋಹನ್ ಅಕಸ್ಮಾತ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ನಿಗೆ ಹೇಳ್ಬಿಡು. ಇಷ್ಟರಲ್ಲಿ ಅವನ ಜಾತಕ ಹೊರಗೆ ಬೀಳತ್ತೆ. ಆಗ ಜನ ಅವನ್ನ ದಾರಿಲಿ ನಿಂತ್ಕೊಂಡು ಚಪ್ಪಲಿಲ್ ಹೊಡಿತಾರೆ. ಬೇಡ ಮುರಾರಿ, ಇದರಿಂದ ಖಂಡಿತವಾಗ್ಲೂ ನಿನಗೆ ಒಳ್ಳೇದಾಗೋದಿಲ್ಲ. ಆಗೋದು ಬೇಕಾಗಿಲ್ಲ. ಯಾರು ಬಂದು ನಮಗೆ ಒಳ್ಳೇದ್ ಮಾಡೋದಿಲ್ಲ, ನಾವೇ ಮಾಡ್ಕೋಬೇಕು.
ನಿನ್ಗೂ ಒಂದು ಮಾತು ಹೇಳ್ತೀನಿ. ನಿನ್ನಾಟನೂ ಜಾಸ್ತಿ ದಿವಸ ನಡೆಯೋದಿಲ್ಲ. ಕಾಲೆಳೆಯೋರ್ ಕಾಲು ಕೈಗೆ ಸಿಕ್ಕೇ ಸಿಗುತ್ತೆ. ವಸುಧಾ, ಎಂಥ ಅವಕಾಶನ ಮಿಸ್ ಮಾಡ್ಕೊಂಡೆ ಅಂತ ಗೊತ್ತಾ ನಿನಗೆ? ನಿಜಕ್ಕೂ ನಿನ್ ಜೀವನ ಸರಿ ಹೋಗ್ತಿತ್ತು. ನೀನ್ ಬೇಡ ಅಂದವನು ನೀನೇ ಬೇಕು ಅಂತ ಮನೆ ಬಾಗ್ಲವರೆಗೂ ಬಂದು ಎಲ್ರ ಮುಂದೆ ಕೇಳಿದ್ಮೇಲೂ ನೀನ್ ಯಾಕೆ ಹೋಗ್ಲಿಲ್ಲ? ನಿಜ, ಹೋಗ್ಬೇಕಿತ್ತು. ಅವ್ನ್ ಮತ್ತೆ ನನ್ನನ್ನು ಆಚೆ ತಳ್ದಾಗ ಅವತ್ತಿನ ತರನೇ ವಿಷ ಕುಡಿಬೇಕಿತ್ತು. ಅದನ್ನೇ ಕಾಯ್ಕೊಂಡಿರೋ ನೀನು ನನ್ನನ್ನ ರಕ್ಷಣೆ ಮಾಡಿ ಈ ಮನೆ ಮಗಳು ಪ್ರಾಣ ಉಳಿಸಿದೀನಿ ಅನ್ನೋ ತರ ಈ ಮನೆಯವ್ರ ಜೊತೆ ಒಂದಾಗ್ಬೇಕಿತ್ತು. ಅಷ್ಟೇ ತಾನೆ? ಅಂತೂ ನೀನ್ ನನ್ನನ್ನ ಕೇವಲ ನಿನ್ನ ಉಪಯೋಗಕ್ಕೋಸ್ಕರ ಮಾತ್ರ ಬಳಸ್ಕೊಂಡೆ. ವಸುಧಾ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ಚೇತನ್ ಈಗ ನಿಜವಾಗ್ಲೂ ಬದಲಾಗಿದ್ದಾನೆ. ಎಲ್ಲರೂ ಸೇರ್ಕೊಂಡು ಅವನಿಗೆ ಮೋಸ ಮಾಡಿದ್ದಾರೆ. ಈಗ ಅವನಿಗೆ ನಿಜ ಏನು ಅಂತ ಗೊತ್ತಾಗಿದೆ. ಇಂಥ ಸಮಯದಲ್ಲಿ ನೀನ್ ಅವನ್ ಕೈ ಹಿಡಿದ್ರೆ ನಿಮ್ ಜೀವನ ನಿಜಕ್ಕೂ ಬಂಗಾರ ಆಗುತ್ತೆ. ಇದೇ ನೀನು ನನ್ನ ಲವರ್ ಬಗ್ಗೆ ಅವನು ಸರಿ ಇಲ್ಲ, ಈ ಜನ್ಮದಲ್ಲೇ ಸರಿ ಹೋಗಲ್ಲ ಅಂತ ಹೇಳ್ತಿದ್ದವಳು ನೀನೇ ತಾನೆ? ಅದಕ್ಕೆ ತಾನೆ ಜಾಮೀನ್ ಸಿಗದೆ ಇರೋ ಕೇಸಲ್ಲಿ ಅವನನ್ನ ಒಳಗಡೆ ಹಾಕ್ಸಿದ್ದು. ಒಬ್ಬ ನೀನ್ ಹೇಳ್ದಾಗ ಸರಿಯಾದ ಟೈಮಿಗೆ ಬದಲಾಗ್ಬಿಡ್ತಾನೆ, ಅಥವಾ ನೀನ್ ಹೇಳಿದ ತಕ್ಷಣ ಅದನ್ನೆಲ್ಲ ಒಪ್ಕೊಳ್ಳೋ ಅಂತ ದಡ್ಡಿ ನಾನಾಗ್ಬೇಕಾ? ಅಷ್ಟಕ್ಕೂ ನನ್ ಜೀವನದಲ್ಲಿ ಮೂಗ್ ತೋರ್ಸೋ ಕೆಲಸ ನೀನ್ ಯಾಕೆ ಮಾಡ್ತಾ ಇದೀಯಾ? ಯಾಕಂದ್ರೆ ನಿನ್ಗೆ ನನ್ಗೆ ಯಾರು ಇಲ್ಲ ಅಂತನಾ? ಇದಾರೆ, ನನ್ನ ಹೆತ್ತವರು ನನ್ಗಿದ್ದಾರೆ. ನನ್ ಕಣ್ಣೀರಿಗೆ ಈ ಮನೆಯವರು ನನಗ್ ಬೆಲೆ ಕೊಡ್ತಾರೆ. ಇಡೀ ಒಗ್ಗಟ್ಟು ಕುಟುಂಬ ನನ್ ಪರವಾಗಿದ್ದಾರೆ. ಆದ್ರೆ ನಿನ್ಗ್ಯಾರಿದ್ದಾರೆ? ತಾಳಿ ಕಟ್ಟಿದಾನೆ ಅನ್ನೋ ಒಂದ್ ಕಾರಣಕ್ಕೆ ರಾಘವ್ ಮಾಮ ನಿನ್ ಪರವಾಗಿರ್ಬೋದು, ಇಲ್ಲ ಅಂದ್ರೆ ನೀನ್ ಅನಾಥೆ. ನೀನು ಹುಟ್ಟಕ್ ಮೊದ್ಲಿಂದಾನು ನಾನು ಈ ಕುಟುಂಬಕ್ಕೆ ಸೇರಿದವಳು ವಸುಧಾ. ಆದ್ರೆ ಸಂದರ್ಭ ನನ್ನನ್ನ ದೂರ ಇಟ್ಟಿದೆ. ಅದಕ್ಕೆ ಏನು ಗೊತ್ತಿಲ್ಲದ ನಿನ್ ಬಾಯಿಂದ ಯಾರು ಇಲ್ದವಳು ಅಂತ ನಾನು ಅನ್ನಿಸ್ಕೋಬೇಕಾಗಿದೆ. ನೋಡು ವಸುಧಾ, ನಿನ್ನಂತವಳು ನನ್ ಬದುಕನ್ನ ತಿದ್ದೋದ್ ಬೇಕಾಗಿಲ್ಲ. ನನಗ್ ಮಾತಾಡಕ್ಕೆ ಒಂದೇ ಒಂದ್ ಅವಕಾಶ ಕೊಡ್ತೀಯ? ಒಂದಲ್ಲ 1000 ಮಾತಾಡ್ಕೋ, ಆದ್ರೆ ನಿನ್ ಮಾತನ್ನ ನಾನ್ ಕೇಳಲ್ಲ. ನಾಳೆ ಈ ಜಗತ್ತು ನಿನ್ ಹೊಟ್ಟೆಲಿರೋ ಮಗುಗ್ ಅಪ್ಪ ಯಾರು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀಯ? ಅದಕ್ಕಾದ್ರೂ ಚೇತನ್ ನಿನ್ಗೆ ಬೇಕಾಗಿಲ್ಲ. ಎಲ್ಲ ಸರಿ ಇದ್ರು ಈ ಹಾಳಾದ ಜಗತ್ತಿಗೆ ಏನಾದ್ರೂ ಒಂದ್ ಕೇಳೋ ಅಭ್ಯಾಸ ಇರತ್ತೆ. ಕೇಳಿದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಟ್ರೆ ಸಂಕಟ. ನಿಮ್ಗೆ ಯಾಕೆ ಅಂತ ಜಡಾಯಿಸಿದ್ರೆ ಸಮಾಧಾನ. ಜಡಾಯಿಸೋ ಕೆಲಸ ನಾನ್ ಮಾಡ್ತೀನಿ. ನಿನ್ ಮಗುನೇ ಅಪ್ಪ ಯಾರು ಅಂತ ಕೇಳಿದ್ರೆ ಇನ್ನೊಬ್ಳು ಮಾತ್ ಕೇಳೋ ಮೂರ್ಖ, ಅದಕ್ಕೆ ನಾನು ಅವಳನ್ನ ಬಿಟ್ಟು ಒಬ್ಳೆ ಇದ್ದೀನಿ ಅಂತ ಹೇಳ್ತೀನಿ. ವಸುಧಾ, ಇದೆಲ್ಲ ನೀನ್ ಅನ್ಕೊಂಡಿರೋ ಅಷ್ಟು ಸುಲಭ ಅಲ್ಲಮ್ಮ. ಸುಲಭನೋ ಕಷ್ಟನೋ ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡು ಪ್ಲೀಸ್. ನಿನ್ನನ್ನ ಈ ಮನೆಯಿಂದ ಆಚೆ ಹೋಗು ಅಂತ ಹೇಳೋದಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಈ ರೂಮ್ ನಂದು. ನನ್ನನ್ನ ನನ್ ಪಾಡಿಗೆ ಬಿಟ್ಬಿಡು ಪ್ಲೀಸ್. ಗೆಟ್ ಲಾಸ್ಟ್. ಅಮ್ಮ, ಈ ಮನೆ ಮಗಳ ಜೀವನ ಸರಿ ಮಾಡಕ್ ಹೊರಟೋಳ್ಗೆ ಈ ಮನೆ ಒಡೆಯಕ್ ಬಂದ್ ಸೇರ್ಕೊಂಡವಳು ಅನ್ನೋ ಪಟ್ಟ ಸಿಕ್ಕಿದೆ. ಇವತ್ತು ನಾನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ. ಇಡೀ ಒಗ್ಗಟ್ಟು ಕುಟುಂಬ ಒಗ್ಗಟ್ಟಾಗಿ ನನ್ನನ್ನು ಬೈತಿದೆ.
ಬೇಜಾರಾಯ್ತಾ? ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ? ನಾನ್ ಮಸುದಾಗ ಒಳ್ಳೇದ್ ಮಾಡಕ್ ಹೊರಟಿದ್ರು ನಾನೇನೋ ಅವಳಗ್ ಕೆಟ್ಟದ್ ಮಾಡಕ್ ಹೊರಟಿದೀನಿ ಅನ್ನೋ ಹಾಗೆ ತಪ್ಪು ತಿಳ್ಕೊಳ್ತಿದ್ದಾಳೆ. ಅವಳ ಗಂಡ ನಿಜವಾಗ್ಲೂ ಬದಲಾಗಿದ್ದಾನೆ. ಜೀವನ ಏನು ಅನ್ನೋದು ಅವನಿಗೆ ಗೊತ್ತಾಗಿದೆ. ಈ ಟೈಮಲ್ಲಿ ಅವ್ನಿಗೆ ವಸುದ ಸಿಕ್ಕರೆ ಅವ್ರು ಬಾಳ್ ಬಂಗಾರ ಆಗುತ್ತೆ. ಯಾಕೆ ವಸುದ ಅರ್ಥ ಮಾಡ್ಕೊಳ್ತಿಲ್ಲ? ಆ ನಂಬಿಕೆ ಹಾಳು ಮಾಡಿದ್ದು ಅಂಜಲಿ. ಬೇಕು ಅಂತ ಕೆತ್ಕೊಂಡು ಹೋಗಿ ವಸುದನ ಆಗಾಗ ಮಾತಾಡಿಸ್ತಾ ಇರ್ತಾಳೆ. ಆಗೆಲ್ಲ ನಿನ್ ವಿರುದ್ಧವಾಗಿ ಬೇಡದೇ ಇರುವ ಮಾತನ್ನೆಲ್ಲ ತಲೆ ತುಂಬಿರ್ತಾಳೆ. ಇಲ್ಲಾಂದ್ರೆ ಸಾಯ್ತಿರೋಳನ್ನ ಕಾಪಾಡಿದ್ ನಿನ್ ಮೇಲೆ ಹೇಗಮ್ಮ ವಸುದ ನಂಬಿಕೆ ಕಳ್ಕೊಳಕ್ ಸಾಧ್ಯ? ಅಂದ್ರೆ ವಸುದ ನನ್ಕಿಂತಲೂ ಹೆಚ್ಚಾಗಿ ನಂಬೋದು ಅಂಜಲಿನ. ಅಷ್ಟೇ ಅಲ್ಲ, ಇಡೀ ಮನೆ ವಿಶ್ವಾಸ ಇಟ್ಕೊಂಡಿದೆ ಅಂಜಲಿ ಮೇಲೆ. ನೋಡಿದ್ಯಾ ಅಮ್ಮ, ಈ ಮನೆ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ. ಕೇವಲ ನಿನ್ ಮಗಳು ಅನ್ಕೊಂಡಿದ್ದಕ್ಕೆ ಅಂಜಲಿ ಮೇಲೆ ಈ ಮನೆ ಎಷ್ಟು ವಿಶ್ವಾಸ ಇಟ್ಟಿದೆ. ಇದು ಒಂದ್ ರೀತಿಲಿ ಸಂತೋಷನೇ. ಇದ್ ನಿಮ್ಮಮ್ಮ ಅಲ್ವಾ? ಇವ್ರೊಬ್ರೇ ಇರೋ ಫೋಟೋ ಮಾವನ್ ರೂಮಲ್ಲಿದೆ. ತಂಗಿ ಮೇಲೆ ಎಷ್ಟೇ ಕೋಪ ಇದ್ರು ಅಷ್ಟೇ ಪ್ರೀತಿನೂ ಇಟ್ಕೊಂಡಿದ್ದಾರೆ. ನೆನಪಾದಾಗೆಲ್ಲ ಚಿಟ್ಟಿರುವ ಆ ಫೋಟೋನ ತೆಗೆದು ನೋಡ್ತಾ ಇರ್ತಾರೆ. ಅಂತೂ ಅಮ್ಮಂಗೂ ಅಮ್ಮನ್ ನಿಜವಾದ ಮಗಳಿಗೂ ಈ ಒಗ್ಗಟ್ಟು ಕುಟುಂಬದಲ್ಲಿ ಒಂದ್ ಸ್ಥಾನ ಇದೆ. ಸ್ಥಾನ ಸಿಗತ್ ಕೀರ್ತಿ. ಆ ಸ್ಥಾನನ ನಾನೇ ಅಂಜಲಿ ಕೈಯಿಂದ ಕೊಡಿಸ್ತೀನಿ. ಗಾಯತ್ರಿ ಚೇತನ್ ಜೊತೆ ಯಾಕೆ ಮಾತಾಡ್ತಾ ಇದ್ಲು? ಅಂದ್ರೆ ಮೊದಲಿಂದಾನು ಅವನು ಇವಳಿಗೆ ಪರಿಚಯ ಅಲ್ಲ. ಇವತ್ತು ಅವನ ಮನೆಗೆ ಬಂದ್ಮೇಲೆ ತಾನೆ ಅವನೇ ವಸುಧನ್ನ ಹಾರಿಸ್ಕೊಂಡು ಹೋಗಿದ್ದು ಅಂತ ಮನೆಯವರೆಲ್ಲರಿಗೂ ಗೊತ್ತಾಗಿತ್ತು. ಜೀವನ ಹಾಳು ಮಾಡಿತ್ತು ಗಾಯತ್ರಿನ. ಅಂದ್ರೆ ಈ ಗಾಯತ್ರಿ ಕಾರಣದಿಂದಲೇ ವಸುಧ ಮದುವೆ ದಿನ ಊಡ ಹೋಗಿದ್ದ. ಅಂದ್ರೆ ನರಸಿಂಹನ ಮಗಳು ಗಾಯತ್ರಿನ ಅವತ್ತು ದೇವಸ್ಥಾನದ ಹತ್ರ ನರಸಿಂಹನ್ ಜೊತೆ ಮಾತಾಡ್ತಾ ಇದ್ದವಳು. ಹೌದು ಹೌದು ಹೌದು, ಗಾಯತ್ರಿನೇ ಗಗರಿಸ ನಿಸರೆ ಗಗರಿಸರೆ ಅಂಜಲಿ ಮತ್ತೆ ಏನೋ ಮಾಡಕ್ ಹೊರಟಿದ್ದಾಳೆ. ಮಾವ ಏನ್ ರೂಮ್ ಕಡೆ ಹೋಗ್ತಿದ್ಲು? ಅವಳನ್ನ ನಾನೇ ಕಳಿಸ್ದೆ. ಅವಳು ಬರೋದ್ಕಿಂತ ಮುಂಚೆ ನೀನು ಇಲ್ಲಿಂದ ಹೋಗು, ಆಮೇಲೆ ಬಾ ನೀನು. ಅಲ್ಲ ವಿಷಯ ಏನು? ಆಮೇಲೆ ಹೇಳ್ತೀನಿ, ನೀನು ಹೋಗು ಹೋಗು.
ಮಾವೇನ್ ಗೊತ್ತಾಗ್ದೇ ಇರೋ ಹಾಗೆ ತಂದಿದ್ದೀನಿ. ಗೊತ್ತಾಗದೆ ತರಿಸಿದ್ದು ಗೊತ್ತಾಗುವ ಹಾಗೆ ಹಾಕಕ್ಕೆ. ಅಂದ್ರೆ ಅಂದ್ರೆ ನಮ್ಮನೆ ಫ್ಯಾಮಿಲಿ ಫೋಟೋದಲ್ಲಿ ನಿಮ್ ತಾಯಿ ಫೋಟೋ ಇಲ್ಲ, ಅದಕ್ಕೆ ಮನೆ ಫೋಟೋ ಪಕ್ಕ ಅವ್ರ ಫೋಟೋ ಹಾಕ್ಬಿಡು. ಅಲ್ಲ ಅತ್ತೆ, ನಮ್ಮಮ್ಮನ್ ಕಂಡ್ರೆ ಮಾವಯ್ಯಂಗ್ ಆಗಲ್ಲ. ಅವ್ರ ಅಕಸ್ಮಾತ್ ನನ್ನ ಬೈದ್ರೆ? ಅದೆಲ್ಲ ಮುಂಚೆ. ಪರಿಸ್ಥಿತಿ ಬದಲಾಗಿದೆ, ಬದಲಿಸಿದ್ದು ನೀನು. ನಿನಗೆ ಈ ಮನೇಲಿರೋ ಸ್ಥಾನ ನಿಮ್ ತಾಯಿಗೆ ಸಿಗ್ಬಾರ್ದಾ? ಹಾಗಲ್ಲ ಅತ್ತೆ, ಸುಮ್ನೆ ಮನೇಲಿ ಏನಕ್ಕೆ ಮನಸ್ತಾಪ ಅಂತ ನನ್ನ ಉದ್ದೇಶ ಅಷ್ಟೇ. ಮನಸ್ತಾಪ ಎಲ್ಲ ತಣ್ಣಕ್ಕಾಗಿದೆ. ಪಾಪಗಳು ಯಾವಾಗ ಹೋಗುತ್ತೋ ಅವಾಗ ಹೋಗ್ಲಿ. ಮೇಲಿರುವ ನಿಮ್ ತಾಯಿ ನನ್ನ ಮಗಳು ಈ ಮನೆಗೆ ಬಂದು ಏನೋ ಸಾಧಿಸ್ಲೇ ಇಲ್ವಾ ಅಂತ ಶಾಪ ಹಾಕ್ಬಾರ್ದು, ಅದು ನನ್ನ ಉದ್ದೇಶ. ಅವರು ಶಾಪ ಹಾಕೋರಂತಲ್ಲ ಚಿಕ್ಕತ್ತೆ, ಎಲ್ಲರಿಗೂ ಒಳ್ಳೇದನ್ನ ಬಯಸೋರು. ಓಹೋ, ಅಂತ ಒಂದು ತಾಯಿ ಹೊಟ್ಟೆದಲ್ಲಿ ಹುಟ್ಟಿ ಪುಣ್ಯವಂತೆ ನೀನು. ತಗೋ, ನಿನ್ ಕೈಯಾರೆ ಫೋಟೋ ಹಾಕ್ಬಿಡು. ಹಾಕ್ಬಿಡು, ತಗೋ. ಅತ್ತೆ ನೀರ್ ಕೇಳಿದ್ರಲ್ಲ, ನೀರು ಗಾಯತ್ರಿಗೆ ಕೊಟ್ಬಿಡು. ಏನೋ ತುಂಬಾ ಗಾಬರಿ ಆಗಿರ್ತಾರೆ ಇದ್ದಾಳೆ. ಕುಡಿ. ತಗೊಳ್ಳಿ ಅಕ್ಕ, ಅದು ಯಾರ ಕೈಯಿಂದ ಯಾರು ನೀರ್ ಕುಡಿಬೇಕು ಅಂತಿರುತ್ತೋ ಅವರೇ ಕುಡಿಯೋದಕ್ ಸಾಧ್ಯ. ಹಿಂಗ್ ನೋಡಿ, ನಾನು ಅತ್ತೆಗೆ ಅಂತ ನೀರ್ ತಂದೆ, ಕುಡಿತಾ ಇರೋದು ನೀವು. ತಗೊಳ್ಳಿ ಅಕ್ಕ. ಈ ಕೀರ್ತಿ ತಾಯಿ ಫೋಟೋ ತಗೊಂಡೋಗಿ ನಾನು ಹಾಕೋ ಕರ್ಮ. ಥೂ, ಈ ಮನೆ ಒಡೆಯೋ ಆಸೆ ಇಟ್ಕೊಂಡು ಬಂದಿರೋ ನನ್ನ ಕೈಲಿ ಕೂಡ್ಸೋ ಕೆಲಸ ಮಾಡ್ತಿದ್ದಾರೆ. ಇವ್ರನ್ನೆಲ್ಲ ಓಡಿಸೋ ಕಾಲ ಯಾವಾಗ ಬರುತ್ತೆ? ಗಾಯತ್ರಿ, ಅವಯ್ಯ, ನಮ್ಮಮ್ಮ ಗ್ರೂಪ್ ಫೋಟೋನಲ್ಲಿ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಪಕ್ಕದಲ್ಲಾದ್ರೂ ಇರ್ಲಿ ಅಂತ ಹಾಕ್ದೆ. ಒಳ್ಳೆ ಕೆಲಸ ಮಾಡಿದ್ದೀನಿ. ಹೀಗಾದರೂ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ತನ್ನ ತಾಯಿನ ಇಷ್ಟೊಂದು ಪ್ರೀತಿಸೋಳು ನರಸಿಂಹನ ಮಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ದೊಡಮ್ಮ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಮನೆ ಯಾವತ್ತೂ ಒಬ್ಬರ ಖುಷಿ ನೋಡ್ಕೊಂಡು ಬೆಳೆದಿಲ್ವ. ಒಬ್ಬರ ಸಂತೋಷ ಅಂದ್ರೆ ಅದು ಇಡೀ ಮನೆಯವ್ರ ಸಂತೋಷ ಆಗಿರುತ್ತೆ, ಆಗಿರ್ಬೇಕು ಕೂಡ. ದೊಡಮ್ಮ, ಈ ನನ್ನ ಪ್ರಯತ್ನ, ಆ ಪ್ರಯತ್ನಕ್ಕೆ ಸಿಕ್ಕಿರೋ ಫಲ ಖಂಡಿತ ಈ ಮನೆಯವ್ರಿಗೆಲ್ಲ ಸಂತೋಷ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂದ್ರೆ ಇಷ್ಟು ದಿವಸದ ನಿನ್ನ ಪ್ರಯತ್ನ, ಅದ್ರ ಫಲ ಈ ಮನೆಗೆ ಬರೀ ದುಃಖ ಕೊಟ್ಟಿದೆ ಅನ್ನೋದನ್ನ ನೀನೇ ನೇರವಾಗಿ ಒಪ್ಕೊಂಡಂಗಾಯ್ತು. ದೊಡಮ್ಮ ಪ್ಲೀಸ್, ಆ ವಿಷಯ ಬಿಡಿ. ಅದು ಅರ್ಥ ಆಗೋ ದಿವಸ ಎಲ್ರಿಗೂ ಸರಿಯಾಗಿ ಅರ್ಥ ಆಗುತ್ತೆ. ದೊಡಮ್ಮ, ಇದನ್ನ ತಗೊಳ್ಳಿ. ಏನಿದು? ನನ್ನ ಮೊದಲನೇ ತಿಂಗಳ ಸಂಬಳ. ಓ, ಅದ್ಮೇಲೆ ಈ ಮನೆಯಲ್ಲಿ, ಈ ಮನೆ ಬಿಸ್ನೆಸ್ ಅಲ್ಲಿ ನಾನು ಇನ್ವಾಲ್ವ್ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ಯಾ ಅನ್ನೋ? ದೊಡಮ್ಮ, ಎಲ್ಲಾದ್ರಲ್ಲೂ ತಪ್ಪು ಹುಡುಕ್ಬೇಡಿ. ತಪ್ಪುಗಳನ್ನ ನಾವು ಹುಡುಕ್ತಾ ಇಲ್ವೋ? ತಪ್ಪುಗಳನ್ನ ನೀನ್ ಮಾಡ್ತಾ ಹೋಗ್ತಿದ್ಯಾ.